स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। यथाग्नेर्दाहिका शक्ति रामकृष्णे स्थिता हिया सर्वविद्यास्वरूपां तां शारदां प्रणमाम्यहम्। परतत्त्वे सदा लीनो रामकृष्णसमाज्ञया यो धर्मस्थापनरतो वीरेशं तं नमाम्यहम्। ಆಧ್ಯಾತ್ಮಿಕ ಜೀವನ ಅಂದರೇನು? ಈ ವಿಷಯ ಕುರಿತಾಗಿ ಕೆಲವು ಪಾಯಿಂಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಆಧ್ಯಾತ್ಮಿಕ ಜೀವನ ಅಂದರೆ ಏನು ಅಂತ ಕೇಳಿದ್ರೆ ನಾನಾ ಬಗೆಯ ಉತ್ತರಗಳು ಬರುತ್ತೆ. ದೇವರಲ್ಲಿ ನಂಬಿಕೆ ಇರಬಹುದು, ನೈತಿಕ ಜೀವನ ನಡೆಸೋದು, ಪೂಜೆ, ಜಪ, ತಪ ಇತ್ಯಾದಿ ಸಾಧನೆಗಳನ್ನು ಮಾಡ್ಕೊಂಡು ಬರೋದು, ನಿಯಮಿತವಾಗಿ ಹಬ್ಬ ಸಂಪ್ರದಾಯಗಳನ್ನು ಆಚರಿಸೋದು, ಮಂದಿರಗಳಿಗೆ, ಆಶ್ರಮಗಳಿಗೆ ಆಗಾಗ ಹೋಗೋದು, ಪ್ರವಚನಗಳನ್ನು ಕೇಳೋದು ಇತ್ಯಾದಿ. ಇವೆಲ್ಲ ಸರಿಯೇ, ಆದರೆ ಯಾವುದೂ ನಿಖರವಾದ ಉತ್ತರವಲ್ಲ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಸತ್ಯದ ಅನ್ವೇಷಣೆ ಅಂತ ಹೇಳ್ಬೋದು. ಯಾವ ಸತ್ಯ? ಎಲ್ಲಿರುವ ಸತ್ಯ ಅಂತ ಪ್ರಶ್ನೆ ಬಂದ್ರೆ, ನಮ್ಮಲ್ಲೇ ಇರುವ, ನಮ್ಮ ದೇಹ, ಮನಸ್ಸು, ಬುದ್ಧಿ, ಅಹಂಕಾರದ ಅಸ್ತಿತ್ವದ ಹಿಂದಿರುವ ಪರಮ ಸತ್ಯ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಜೀವನ ನಮ್ಮಲ್ಲಿರುವ ಸತ್ಯದ, ನಮ್ಮ ನಿಜ ಸ್ವರೂಪದ ಅನ್ವೇಷಣೆ ಅಂತ ಹೇಳ್ಬೋದು. ಬರೀ ಅನ್ವೇಷಣೆ ಮಾತ್ರ ಅಲ್ಲ, ಆ ಸತ್ಯದ ಅನುಭವ ಕೂಡ. ರಿಲಿಜನ್ ಈಸ್ ರಿಯಲೈಸೇಷನ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇನ್ನು ಮುಂದಕ್ಕೆ ಹೇಳೋದಾದ್ರೆ, ಆ ಸತ್ಯದ ಅನುಭವದಲ್ಲಿ ನೆಲೆ ನಿಂತು ಅದರ ಬೆಳಕಿನಲ್ಲಿ, ಅದರ ಹಿನ್ನೆಲೆಯಲ್ಲಿ ಈ ಪ್ರಪಂಚದೊಂದಿಗೆ ವ್ಯವಹರಿಸುವುದು, ಅದಕ್ಕೆ ಆಧ್ಯಾತ್ಮಿಕ ಜೀವನ ಅಂತ ಹೇಳೋದು. ಆಧ್ಯಾತ್ಮಿಕ ಜೀವನ ನಮ್ಮ ನಿಜ ಸ್ವರೂಪದ ಅನುಭವದ ಬೆಳಕಿನಲ್ಲಿ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಪೂರೈಸುವುದು ಅಂತ ಹೇಳ್ಬೋದು. ಈ ನಿಜ ಸ್ವರೂಪದ ಅನುಭವಕ್ಕೆ ಇನ್ನೊಂದು ಹೆಸರಿದೆ, ಆತ್ಮ ಸಾಕ್ಷಾತ್ಕಾರ ಅಂತದಕ್ಕೆ. ಸಾಮಾನ್ಯವಾಗಿ ನಮಗೆಲ್ರಿಗೂ ತಿಳಿದಿರುವ ಒಂದು ಪದ. 1896ರಲ್ಲಿ ಸಿಸ್ಟರ್ ನಿವೇದಿತಾಗೆ ಒಂದು ಪತ್ರದಲ್ಲಿ ಸ್ವಾಮಿ ವಿವೇಕಾನಂದರು ಬರೀತಾರೆ, ಮೈ ಐಡಿಯಲ್ ಇನ್ ಡೀಡ್ can be put into a few words, and that is to preach unto mankind their divinity and how to make it manifest in every movement of life. ಒಳಗಿರುವ ದೈವತ್ವದ ಬಗ್ಗೆ ಅವರಿಗೆ ತಿಳಿಸಿಕೊಟ್ಟು, ಆ ದೈವತ್ವವನ್ನ ತಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ, ಚಟುವಟಿಕೆಗಳಲ್ಲಿ ಹೇಗೆ ಪ್ರಕಾಶಿಸಬೇಕು ಅನ್ನೋದನ್ನ ಹೇಳ್ಕೊಡೋದೇ ನನ್ನ ಜೀವನದ ಧ್ಯೇಯ ಅಂತ ಹೇಳ್ತಿದ್ದಾರೆ ಸ್ವಾಮಿ ವಿವೇಕಾನಂದರು. ಅಂದ್ರೆ ನಮ್ಮ ನಿಜ ಸ್ವರೂಪ, ದೈವತ್ವ ನಮ್ಮ ಪ್ರತಿಯೊಂದು ಚಲನೆ ವರ್ಣೆಗಳಲ್ಲಿ ಪ್ರತಿಬಿಂಬಿತವಾಗಬೇಕು. ಗೀತೆಯಲ್ಲಿ ಅರ್ಜುನ
ಸ್ಥಿತಪ್ರಜ್ಞ ಹೇಗಿರ್ತಾನೆ, ಹೇಗ್ ಮಾತಾಡ್ತಾನೆ, ಹೇಗ್ ಕೂತ್ಕೋತಾನೆ, ಹೇಗ್ ನಡೀತಾನೆ, ಹೇಗ್ ವ್ಯವಹರಿಸ್ತಾನೆ ಅಂತ ಕೇಳ್ತಾನೆ ಶ್ರೀಕೃಷ್ಣನ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಆಧ್ಯಾತ್ಮಿಕ ಜೀವನದ ನಡೆಸ್ತಾ ಇದ್ದೀವಿ, ಆಧ್ಯಾತ್ಮಿಕ ಜೀವನದಲ್ಲಿ ನಿಂತಿದ್ದೀವಿ ಅಂತ ಅನ್ಕೋತಾ ಇರ್ತೀವಿ. ಆದ್ರೆ ನಮ್ಮ ವ್ಯವಹಾರದಲ್ಲಿ ಅದೇನು ಕಾಣ್ತಾನೆ ಇರಲ್ಲ ಎಷ್ಟೋ ಸತಿ. ಸೊ ಅದು ಆ ವ್ಯವಹಾರದಲ್ಲಿ ಪ್ರತಿಬಿಂಬಿತವಾಗಬೇಕು, ಆಗ ಅದು ಆಧ್ಯಾತ್ಮಿಕ ಜೀವನ. ಸತ್ಯ ಬರೀ ಒಳಗೆ ಇರೋದ, ಹೊರಗಡೆ ಏನು ಸತ್ಯ ಇಲ್ವಾ ಅಂತ ಪ್ರಶ್ನೆ ಬರ್ಬೋದು. ಸತ್ಯ ಅಂದ್ರೆ ಏನು? ಅಚಲವಾದ, ಶಾಶ್ವತವಾದ, ದೇಶ ಕಾಲಗಳಿಂದ ಬದಲಾಗದ ಒಂದು ಸತ್ಯ. ಈ ಪ್ರಪಂಚದಲ್ಲಿ ನಮಗೆ ಏನ್ ಕಾಣುತ್ತೋ ಅದೆಲ್ಲ ಬದಲಾಗುತ್ತೆ. ವಸ್ತುಗಳು ಬದಲಾಗ್ತಾ ಇರ್ತವೆ, ಪರಿಸರ ಬದಲಾಗುತ್ತೆ, ನಮ್ಮ ಸುತ್ತಮುತ್ತ ಇರೋ ಜನ ಬದಲಾಗ್ತಾರೆ, ಸಂಬಂಧಗಳು ಬದಲಾಗ್ತವೆ, ಹೊಸ ಸಂಬಂಧಗಳು ಹುಟ್ಕೊಳ್ಳುತ್ತೆ, ಹಳೆ ಸಂಬಂಧಗಳು ಸಾವಿನ ಮೂಲಕ ಹೋಗುತ್ತಾಚೆಗೆ. ಮತ್ತು ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಅಹಂ ಪ್ರಜ್ಞೆ, ಇದು ಎಲ್ಲ ಬದಲಾಗ್ತಾ ಇರುತ್ತೆ. ಈ ಬದಲಾಗುವ ಈ ಪ್ರಪಂಚದಲ್ಲಿ ಯಾವುದು ಸತ್ಯವಿಲ್ಲ, ಶಾಶ್ವತವಲ್ಲ, ಅನಿತ್ಯ. ಸೊ ಇಲ್ಲಿ ಸತ್ಯದ ಪರಿಕಲ್ಪನೆ ನಮಗೆ ಬರುತ್ತೆ. ಒಳಗಡೆ ಶಾಶ್ವತವಾಗಿ ಯಾವುದು ಉಳ್ಕೊಂಡಿದ್ಯೋ ಅದೇ ಸತ್ಯ. ಈ ಪ್ರಪಂಚದಲ್ಲಿ ಬದಲಾಗದೆ ನಿತ್ಯ ನಿರಂತರವಾಗಿರುವ ನಮ್ಮ ನಿಜ ಸ್ವರೂಪವಾದ ದೈವತ್ವ ಆತ್ಮ, ಇದರ ಅನ್ವೇಷಣೆಯನ್ನು ನಾವು ಮಾಡಬೇಕು. ಈಗ ಒಂದು ಪ್ರಶ್ನೆ ಬರುವುದು, ನಮ್ಮ ನಿಜ ಸ್ವರೂಪ ತಿಳ್ಕೊಂಡು ಏನಾಗುತ್ತೆ? ಒಂದು ಸಿಂಪಲ್ ಉತ್ತರ, ಸ್ವಾತಂತ್ರ್ಯ ಸಿಗುತ್ತೆ. ನಾವು ಈಗಲೂ ಸ್ವತಂತ್ರವಾಗಿ ಇದ್ದೀವಲ್ಲ, ಹೆಂಗ್ ಬೇಕೋ ಹಂಗ್ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲ, ಬಂಧನದಲ್ಲಿದ್ದೀವಿ ಅಂತ ಹೇಳುತ್ತೆ ಶಾಸ್ತ್ರಗಳು, ಋಷಿಮುನಿಗಳು. ಎಂಥ ಬಂಧನ? ಶರೀರವೆಂಬ ಬಂಧನ, ಮನಸ್ಸೆಂಬ ಬಂಧನ, ಅಹಂ ಎಂಬ ಬಂಧನ. ಈ ಪಂಜರಗಳಲ್ಲಿ ಇದ್ದೀವಿ ನಾವು. ನಮ್ಮಲ್ಲಿ ಅನೇಕರಿಗೆ ಇದು ಒಪ್ಪಿಗೆ ಆಗೋಲ್ಲ. ಇದು ಯಾವುದು ಪಂಜರಾನೇ ಅನ್ಸೋಲ್ಲ. ಬದಲಾಗಿ ಈ ಪಂಜರಗಳನ್ನು ತಿಕ್ಕಿ ಬೆಳಗಿ ಚೆನ್ನಾಗಿ ಪೋಷಿಸ್ಕೊಂಡಿರ್ತೀವಿ, ಶರೀರನ, ಮನಸ್ಸನ್ನ, ಬುದ್ಧಿನ, ಅಹಂನ. ಎದುವರೆಗೂ ಈ ಶರೀರ, ಮನಸ್ಸು, ಬುದ್ಧಿ, ಅಹಂ ಒಂದು ಪಂಜರ ಅಂತ ಅನ್ಸಲ್ವೋ, ಅಲ್ಲಿವರೆಗೂ ನಮ್ಮ ಆಧ್ಯಾತ್ಮಿಕ ಜೀವನ ಸರಿಯಾಗಿ ಶುರುನೇ ಆಗಿಲ್ಲ ಅಂತ ಅರ್ಥ. ನಾವು ಸ್ವತಂತ್ರವಾಗಿ ಇದ್ದೀವಿ ಅಂತಾರಲ್ಲ, ಅವ್ರಿಗೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ. ಇದು ದ ಇಂಪಾರ್ಟೆನ್ಸ್ ಆಫ್ ಸೈಕಾಲಜಿ ಅಂತ ಒಂದು ಲೆಕ್ಚರ್ ಅಲ್ಲಿ ಸ್ವಾಮಿ ವಿವೇಕಾನಂದರು ಹೇಳೋಣ. We are all slaves to our senses, slaves to our own mind, conscious and subconscious. We are constantly doing things against the better side of our nature, and afterwards we upbraid ourselves for so doing and wonder what we could have been thinking of, how we could do such a thing. Yet, again and again we do it, and again we suffer for it and upbraid ourselves. At the time, perhaps we think we desire to do it, but we only desire it because we are forced to desire it. We are forced onwards. We are helpless. We are all slaves to our own mind and to everybody else's mind. Whether we are good or bad, that makes no difference. We are led here and there because we cannot help ourselves. We say we think, we do, etc. It is not so. We think because we have to think. We act because we have to. We are slaves to ourselves and to others. Deep down in our subconscious mind are stored up all the thoughts and acts of the past, not only of this life,
but of all the other lives we have lived. This great boundless ocean of subjective mind is full of all the thoughts and actions of the past. Each one of these is striving to be recognized, pushing outward for expression, surging wave after wave out upon the objective mind, the conscious mind. These thoughts, the stored up energy we take for natural desires, talents, etc. It is because we do not realize their true origin. We obey them blindly, unquestioningly. And slavery, the most helpless kind of slavery, is the result. And we call ourselves free. Free? We who cannot for a moment govern our own minds, nay, cannot hold our minds on a subject, focus it on a point to the exclusion of everything else for a moment, yet we call ourselves free? Think of it. We cannot do as we know we ought to do, even for a very short space of time. Some sense desire will crop up and immediately be obeyed. Our conscience smites us for such weakness, but again and again we do it. We are always doing it. We cannot live up to the high standard of life, try as we will. The ghosts of past thoughts and past lives hold us down. All the misery of the world is caused by this slavery to the senses. Our inability to rise above the sense life, the striving for physical pleasures, is the cause of all the horrors and miseries in the world. ನೀವು ಸ್ವತಂತ್ರರ ಯೋಚನೆ ಮಾಡಿ ನೋಡಿ ಅಂತ ಹೇಳ್ತಾರೆ ಸ್ವಾಮೀಜಿ. ಒಂದು ನಿಮಿಷ ನಿಮ್ಗೆ ಯಾವುದೋ ಒಂದು ಧ್ಯೇಯ ಅಂತ ತಗೊಂಡಿದ್ದೀರೋ, ಆದರ್ಶ ಜೀವನ ನಡೆಸ್ತೀವಿ ಅಂತ, ಅದ್ರ ಮೇಲೆ ಒಂದು ನಿಮಿಷ ಸರಿಗೆ ಏಕಾಗ್ರತೆ ಮಾಡೋಕ್ಕಾಗಲ್ಲ ನಿಮಗೆ. ಯಾವುದೋ ಒಂದು ವಿಷಯ ವಾಸನೆ ಬಂದು ಎಳ್ಕೊಂಡು ಹೋಗುತ್ತೆ. ಹಂಗೂ ಹೇಳ್ತೀರಾ ನಾವೆಲ್ಲ ಫ್ರೀ ಆಗಿದ್ದೀವಿ, ಸ್ವತಂತ್ರವಾಗಿದ್ದೀವಿ ಅಂತ. ಹೌದಾ ಅಂತ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ಅವತಾರ ಪುರುಷರು, ಸಂತರು, ನಮ್ಮ ಶಾಸ್ತ್ರಗಳು ಎಲ್ಲ ಹೇಳೋದಿದೆ. ಏನು? ನಾವು ಬಂಧಿಸಲ್ಪಟ್ಟಿದ್ದೇವೆ, ಪಂಜರದಲ್ಲಿದ್ದೇವೆ. ಯಾವಾಗ ಬಿದ್ವಿ ಸ್ವಾಮಿ ಈ ಪಂಜರದಲ್ಲಿ? ಅದಕ್ಕೆ ಉತ್ತರ ಇಲ್ಲ. ಲಕ್ಷಾಂತರ ಜನ್ಮಗಳಿಂದ ಈ ಪಂಜರಗಳಲ್ಲಿದ್ದೇವೆ, ಅಷ್ಟು ಗೊತ್ತಾಗಿದೆ. ಶರೀರ ಎಂಬ ಪಂಜರ ಮಾತ್ರ ಬದಲಾಗ್ತಿರುತ್ತೆ. ಆಗಾಗ ಹೆಚ್ಚಂದ್ರೆ 100 ವರ್ಷಕ್ಕೆ ಒಂದ್ಸತಿ ಬದಲಾಗುತ್ತೆ. ಮನಸ್ಸು ಮತ್ತೆ ಅಹಂ ಅನ್ನೋದು ಹಾಗೆ ಬೆಳೀತಿರುತ್ತೆ, ಹೊಸ ಹೊಸ ರೂಪಗಳು ಪಡಿತಿರುತ್ತೆ, ಅದು ಹಂಗೆ ಉಳ್ಕೊಳ್ಳುತ್ತೆ. ಈ ಪಂಜರದ ಜೀವನ ಅನಿತ್ಯಂ ಅಸುಖಂ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಭಗವಾನ್ ಬುದ್ಧನು ಅದನ್ನೇ ಹೇಳೋದು. ಈ ಪ್ರಪಂಚ ದುಃಖಮಯ, ಬಂಧನದಲ್ಲಿದ್ದೇವೆ ಅಂತ ನಿನಗೆ ತಿಳಿದೇ ಇದ್ರೂ ಕೂಡ ನೀನಿರೋದು ಪಂಜರದಲ್ಲೇ. ಆ ಜೀವನದಲ್ಲಿ ಸುಖ ಇದೆ ಅಂತ ನೀವು ಅಂದ್ಕೊಂಡ್ರು, ಕೃಷ್ಣ ಹೇಳ್ತಿದ್ದಾನೆ ಇಲ್ಲಪ್ಪ, ಅನಿತ್ಯ, ಅಸುಖ, ಇದರಲ್ಲಿ ಸುಖ ನಿಜವಾಗ್ಲೂ ಇಲ್ಲ. ನಮ್ಮ ದೈವೀ ಸ್ವಭಾವವನ್ನು ನಾವು ತಿಳ್ಕೊಂಡಾಗ ಈ ಪಂಜರಗಳಿಂದ, ಈ ಬಂಧನಗಳಿಂದ ಸ್ವಾತಂತ್ರ್ಯ ಪಡೀತೀವಿ. ಇದೇ ನಮಗಾಗೋ ಉಪಲಬ್ಧಿ. ನಿಜ ಸ್ವರೂಪ ತಿಳ್ಕೊಂಡು ಏನಾಯ್ತು? ಶ್ರೀಮಾತೆ ಶಾರದಾ ದೇವಿಯರು ಒಬ್ಬರು ಬಂದು, ಅಮ್ಮ ನನಗೆ ಮೋಕ್ಷ ಬೇಕು, ಮುಕ್ತಿ ಬೇಕು, ಹಂಗೆ ಹಿಂಗೆ ಮಾತಾಡಿದಾಗ ಅವ್ರಂತಾರೆ, ಅದೇನು ಒಂದೇ ಸಮ ಹಂಗೆ ಬೇಡ್ಕೊಂಡು ಕೂತ್ಕೋತಿರಲ್ಲ, ಮುಕ್ತಿ ಸಿಕ್ತು ಅಂದ್ರೆ 2 ಕೊಂಬ್ ಬರುತ್ತೆ, ನೀ ಹೆಂಗಿದ್ಯೋ ಹಂಗೆ ಇರ್ತೀಯ, ಆದ್ರೆ ಪಂಜರದಲ್ಲಿರೋ ಅಂದ್ರೇನೋ ದೇಹ ಬುದ್ಧಿಯಲ್ಲಿ ಬಂಧನದಲ್ಲಿ ಇರೋಲ್ಲ. ದೇಹ ನನ್ನ ಒಂದು ಯಂತ್ರ ಅಷ್ಟೇ ಅಂತ ನನಗೆ ಒಂದು ಬೋಧೆ ಒಳಗಡೆ ಬರುತ್ತೆ. ಮನಸ್ಸಿನಲ್ಲೂ ನಾನು ಸಿಕ್ಕಾಕೊಂಡು, ನನ್ನ ಅಹಂ ಅನ್ನೋದಂತೂ ಖಂಡಿತ ಸಿಕ್ಕಾಕೊಂಡು, ಇವನ್ನೆಲ್ಲ ಉಪಯೋಗಿಸ್ಕೋತಾ ಇದ್ದೀನಿ ನಾನು ಅಂತ ನನಗೆ ಸ್ಪಷ್ಟವಾದ ಒಂದು ಅರಿವಿರುತ್ತೆ. ಒಳಗಿನ ನಿಜ ಸ್ವರೂಪದ ಆನಂದದ ಅನುಭವ ಇರುತ್ತೆ. ಈ ಎಲ್ಲ ಪಂಜರಗಳು, ಬಂಧನಗಳು, ಶರೀರ, ಮನಸ್ಸು, ಬುದ್ಧಿ, ಅಹಂ, ಇವುಗಳಿಂದ ಸ್ವಾತಂತ್ರ್ಯ ಪಡೆಯೋದಕ್ಕೆ ಮುಕ್ತಿ ಅಂತ ಹೇಳೋದು.
ಆಮೇಲೆ ತುಂಬಾ ಸಾಮಾನ್ಯವಾಗಿ ಮಾತಾಡ್ತಾರೆ, ಮಕ್ಕಳು ಹೇಳ್ಬಿಡ್ತಾರೆ ಏನ್ ಬೇಕಪ್ಪ ಅಂದ್ರೆ ಮುಕ್ತಿ ಬೇಕು ಅಂತ. ಅದೇನೋ ಎಲ್ಲೋ ಸಿಗತ್ತೇನೋ, ಯಾರೋ ಸ್ವಾಮಿಗಳು ಕೊಟ್ಬಿಡ್ತಾರೆ ಮುಕ್ತಿ. ಮುಕ್ತಿ ಅಂದ್ರೆ ಏನು? ಸಾಯೋದೆ ಕೆಲವರು ಮುಕ್ತಿ. ಯಾವಾಗ ಮುಕ್ತಿ ಸಿಗುತ್ತೋ ಮಾತಾಡ್ತಾರೆ, ಅಂದ್ರೆ ಸಾಯೋದ. ಸತ್ರೆ ಮುಕ್ತಿ ಇಲ್ವಲ್ಲ. ಸ್ವರ್ಗಕ್ಕೆ ಹೋಗೋದು ಕೆಲವ್ರಿಗೆಲ್ಲ ಮುಕ್ತಿ ಅನ್ಸಿರುತ್ತೆ. ಕೆಲವು ಧರ್ಮಗಳಲ್ಲಿ ಸ್ವರ್ಗಕ್ಕೆ ಹೋಗೋದು ಮುಕ್ತಿ, ಅಲ್ಲಿ ಹೋಗೋದು ಮುಕ್ತಿ ಅಲ್ಲ. ಮುಕ್ತಿ ಅಂದ್ರೆ ಈ ಬಂಧನಗಳಿಂದ ಬಿಡುಗಡೆ. ಅದು ಸತ್ ಮೇಲೆ ಆಗಬೇಕು ಅಂತಿಲ್ಲ. ನನ್ನ ನಿಜ ಸ್ವರೂಪ ನಾನು ತಿಳ್ಕೊಂಡ್ರೆ ಬದುಕಿರುವಾಗಲೇ ಅದಾಗು. ಅದಕ್ಕೆ ಆಧ್ಯಾತ್ಮಿಕ ಜೀವನ ಅಂತ ಹೇಳೋದು. ಇಲ್ಲೊಂದು ಪ್ರಶ್ನೆ ಬರ್ಬೋದು, ಆಧ್ಯಾತ್ಮಿಕ ಜೀವನ ಮಾತಾಡ್ಬೇಕಾದ್ರೆ ದೇವ್ರ ಬಗ್ಗೆ ಏನು ಮಾತಿಲ್ವಲ್ಲ ಅಂತ. ಇದಕ್ಕೆ ಉತ್ತರ, ನಮ್ಮ ಒಳಗಿನ ಸತ್ಯದ ದೈವತ್ವದ ಇನ್ನೊಂದು ಹೆಸರೇ ದೇವರು. ಇದನ್ನ ಈ ರೀತಿ ಅರ್ಥ ಮಾಡ್ಕೋಬಹುದು ನಾವು. ಸಮುದ್ರ ತುಂಬಾ ಒಳಕ್ಕೆ ಹೋದ್ರೆ ಸಮುದ್ರ ಅಲ್ಲಿ ಅಲೆಗಳೇ ಇರುವಂತೆ ತಟಸ್ಥವಾದ ಅದು ಸಮುದ್ರದ ನೀರು ಕಾಣುತ್ತೆ. ಆ ಸಮುದ್ರದಲ್ಲಿ ಒಂದು ದೊಡ್ಡ ಅಲೆ ಹೇಳುತ್ತೆ. ಸಮುದ್ರ ಅದರಲ್ಲಿ ಒಂದು ದೊಡ್ಡ ಅಲೆ, ಎನ್ ಓಷನ್ ಅಂಡ್ ಹ್ಯೂಜ್ ವೇವ್. ಈಗ ಒಂದು ಪ್ರಶ್ನೆ, ಈ ಸಮುದ್ರ ಮತ್ತು ಆ ಅಲೆ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಆರ್ ದಿ ಓಷನ್ ಅಂಡ್ ದಿ ವೇವ್ ಸೇಮ್ ಆರ್ ಡಿಫರೆಂಟ್? ಕೆಲವರು ಹೇಳ್ತಾರೆ ಸಮುದ್ರ ಅಲೆ ಒಂದೇ, ಇನ್ ಕೆಲವರು ಹೇಳ್ತಾರೆ ಇಲ್ಲ ಸಮುದ್ರ ಬೇರೆ ಅಲೆ ಬೇರೆ. ಎರಡೂ ಉತ್ತರಗಳು ಸರಿ ಮತ್ತು ತಪ್ಪು, ಕಂಪ್ಲೀಟ್ ಆನ್ಸರ್ ಅಲ್ಲ. ಪೂರ್ಣವಾದ ಉತ್ತರ ಏನಾಗುತ್ತೆ ಅಂದ್ರೆ ಅವೆರಡು ಒಂದೇ ಅಲ್ಲ. ಇದೇ ಸರಿಯಾದ ಉತ್ತರ. ಎಸ್ ಅಂಡ್ ನೋ. ವೇದಾಂತದಲ್ಲಿ ಎರಡಕ್ಕೂ ನಾವು ಉಲ್ಟಾ ಹೇಳಿದ್ರು ಕೂಡ ಅದು ಪಾಸ್ ಮಾರ್ಕ್. ಹೆಂಗೆ? ಸಮುದ್ರದಿಂದಲೇ ಅಲೆ ಬಂದಿರೋದಲ್ವಾ. ಸೊ ಸಮುದ್ರನೇ ಅಲ್ಲಿ ಅಲೆ ರೂಪದಲ್ಲಿದೆ, ಅದೇ ನೀರು. ಅದರಿಂದ ಅದು ಒಂದೇ. ಮತ್ತೆ ಬೇರೆ ಹೆಂಗಾಗತ್ತೆ ಅಂದ್ರೆ ಸಮುದ್ರದಲ್ಲಿ ಆ ಶಕ್ತಿ ಸುಪ್ತವಾಗಿತ್ತು, ಪೊಟೆನ್ಷಿಯಲ್ಸ್ ಕಂಡೀಷನ್ ಇತ್ತು. ಅದು ಆ ಸುಪ್ತವಾದ ಆ ಎನರ್ಜಿ, ಶಕ್ತಿ ಅಲೆ ರೂಪದಲ್ಲಿ ಪ್ರಕಟವಾಯಿತು, ಕೈನೆಟಿಕ್ ಎನರ್ಜಿಯಾಗಿ ಮತ್ತು ಚಲನಾತ್ಮಕ ಅವಸ್ಥೆಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಆದ್ರಿಂದ ಅಲೆ ನೀರೇ ಆದರೂ ಕೂಡ ಅಲ್ಲಿ ಕೈನೆಟಿಕ್ ಎನರ್ಜಿಯಾಗಿ ಮ್ಯಾನಿಫೆಸ್ಟೇಷನ್ ಆಗ್ತಿರೋದ್ರಿಂದ ಆ ಅಲೆ ಸಮುದ್ರಕ್ಕಿಂತ ಬೇರೆ ಅಂತ ಹೇಳ್ಬೋದು. ಈಗ ಸಮುದ್ರ ಬ್ರಹ್ಮನ್ ಅಂತ ನಾವು ತಗೊಂಡ್ರೆ, ಕಾನ್ಷಿಯಸ್ನೆಸ್ ಅಂತ ತಗೊಂಡ್ರೆ, ಅಲೆ ಎನರ್ಜಿ, ಶಕ್ತಿ ಅಂತ. ಸಮುದ್ರ ಬ್ರಹ್ಮನ್, ಚತುರ್ಮುಖ ಬ್ರಹ್ಮ ಅಲ್ಲ, ಬ್ರಹ್ಮನ್. ಅಲೆ ಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಅಂತಾನು ಹೇಳ್ಬೋದು. ಶ್ರೀರಾಮಕೃಷ್ಣರು ನಮಗೆ ಮತ್ತೆ ಮತ್ತೆ ಹೇಳ್ತಾರೆ, ಬ್ರಹ್ಮನ್ ಶಕ್ತಿ ಅಭೇದ. ಎರಡರಲ್ಲೂ ಭೇದ ಇಲ್ಲ. ಬ್ರಹ್ಮನ್ ಮತ್ತು ಶಕ್ತಿ ಎರಡು ಒಂದೇ. ಹೆಂಗ್ ಒಂದೇ? ಹಾಲು ಮತ್ತು ಅದರ ಬಿಳುಪು ಹೇಗೆ ಒಂದೋ ಅದೇ ರೀತಿ ಆ ಬ್ರಹ್ಮನ್ ಮತ್ತು ಶಕ್ತಿ. ಬೆಂಕಿ ಮತ್ತು ಅದರ ಸುಡುವ ಶಕ್ತಿ ಹೇಗೆ ಒಂದೋ ಅದೇ ರೀತಿ ಈ ಬ್ರಹ್ಮನ್ ನನ್ನ ಶಕ್ತಿ ಒಂದೇ, ಬೇರೆ ಬೇರೆ ಅಲ್ಲ, ಒಂದೇ. ಎರಡು ಕರ ಕಾಣುತ್ತಿರುತ್ತೆ ಅಷ್ಟೇ. ಈಗ ನಾವು ಇದಿಷ್ಟು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈ ಅಲೆಗಳ ಮೇಲೆ ನೀರು ಗುಡ್ಡೆಗಳಿರುತ್ತೆ. ಎಷ್ಟಿರುತ್ತೆ? ಲಕ್ಷಾಂತರ. ಅದೆಷ್ಟು ಯಾರು ಗೊತ್ತು. ಈಗ ನಾವು ಸುತ್ತ ಕಣ್ಣು ಹಾಯಿಸಿ ನೋಡಿದಾಗ ನಮ್ಮ ಸುತ್ತ ಅದೇನ್ ಕಾಣಿಸ್ತಾ ಇದೆಯೋ ನಮಗೆ ಅದೆಲ್ಲ ನೀರ್ಗುಳ್ಳೆಗಳೇ. ಯಾವುದು ಕೈಗೆತ್ಕೊಂಡು ನೋಡಿ ಅದೆಲ್ಲ ನೀರ್ಗುಳ್ಳೆ. ಏನದು?
ಏನಾರ ಆಗಿರ್ಲಿ, ಪೇಪರ್ ಆಗಿರ್ಲಿ, ಪೆನ್ ಆಗಿರ್ಲಿ, ನಿಮ್ ಕೈ ಆಗಿರ್ಲಿ, ಎಲ್ಲ ನೀರುಗುಳ್ಳೆನೆ. ಅಂದ್ರೇನು? ಆ ನೀರುಗುಳ್ಳೆ ಏನದು? ಅದು ಶಕ್ತಿಯ ರೂಪ. ಆ ಒಂದು ಯಾವ್ದಾರ ಒಂದು ಪದಾರ್ಥ ತಗೊಂಡು ನೀವು ಇದೇನು ಅಂತ ಹುಡುಕ್ತಾ ಹೋದ್ರೆ ಕೊನೆಗೆ ಏನು ಉಳ್ಕೊಳ್ಳುತ್ತೆ? ಅದನ್ನೆಲ್ಲ ಚಿಕ್ಕದ್ ಮಾಡಿ, ಇನ್ನೂ ಚಿಕ್ಕದ್ ಮಾಡಿ, ಕೊನೆಗೆ ಏನು ಉಳ್ಕೊಳ್ಳುತ್ತೆ ಅಂದ್ರೆ ಆಟಮ್ಸ್. ಆಟಮ್ಸ್ ಅಂದ್ರೆ ಎನರ್ಜಿ. ಕೊನೆಗೆ ಉಳ್ಕೊಳ್ಳೋದು ಶಕ್ತಿನೇ. ಯಾವುದೇ ತಗೊಳ್ಳಿ ಪದಾರ್ಥ, ಕೊನೆಗೆ ನಿಮ್ಗೆ ಉಳಿಯೋದಲ್ಲಿ ಅಲ್ಲಿರೋದೇನು ಅತ್ಯಂತ ಚಿಕ್ಕದಾಗಿ ನೋಡಕ್ ಹೋದಾಗ ಕೊನೆಗೆ ಸಿಗೋದು ಎನರ್ಜಿ. ಸೊ ಎವ್ರಿಥಿಂಗ್ ದಟ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ಯೂನಿವರ್ಸ್ is nothing but manifestation of energy. ಎಲ್ಲ ಪದಾರ್ಥಗಳ ಬಗ್ಗೆ ಮಾತಾಡೋದು ಬೇಡ, ಮನುಷ್ಯರ ಬಗ್ಗೆ ಮಾತಾಡೋಣ. ಈ ಮನುಷ್ಯ ಎಂಬ ನೀರುಗುಳ್ಳೆ ಒಂದು ಗಂಡಂತೆ, ಒಂದು ಹೆಣ್ಣಂತೆ, ಮತ್ತೆ ಅಲ್ಲಿ ವೈವಿಧ್ಯತೆ, ಬಣ್ಣಗಳು ಬೇರೆ ಅಂತೆ, ಆಕಾರಗಳು ಬೇರೆ ಅಂತೆ. ಇದು ಚಿಕ್ಕ ಮಗು, ಅದು ಯುವಕ, ಅದು ಮಧ್ಯ ವಯಸ್ಸು, ಅದು ತಾತ, ಅದಲ್ಲಿ ಭೇದ ಇದೆಯಂತೆ. ಆಮೇಲೆ ಎನರ್ಜಿ ಲೆವೆಲ್ ಬೇರೆ ಇದೆಯಂತೆ. ತುಂಬಾ ಶಕ್ತಿ ಇರುವಂತ ಒಂದು ನೀರುಗುಳ್ಳೆ, ಆ ನೀರುಗುಳ್ಳೆಗೆ ಶಕ್ತಿನೇ ಇಲ್ಲ. ಇನ್ನೊಂದು ಮನಸ್ಸಿನಲ್ಲಿ ಭೇದಗಳುಂಟು, ವ್ಯತ್ಯಾಸಗಳುಂಟು. ಇದು ತುಂಬಾ ಒಳ್ಳೆಯದು, ಅದು ಸ್ವಲ್ಪ ಕೆಟ್ಟದ್ದು, ತುಂಬಾ ಬುದ್ಧಿವಂತಿಕೆ ಇರುವಂಥದ್ದು, ಅದು ಮೂಢವಾಗಿರುವಂಥದ್ದು. ಹೀಗೆ ನಮ್ಮ ಈ ನೀರುಗುಳ್ಳೆ, ಮನುಷ್ಯ ಎಂಬ ನೀರುಗುಳ್ಳೆಯಲ್ಲಿ ನಾನಾ ರೂಪಗಳು, ನಾನಾ ಅದರಲ್ಲಿ ವೆರೈಟೀಸ್ ನಮಗೆ ಕಾಣುತ್ತೆ. ಈಗ ಈ ನೀರುಗುಳ್ಳೆ ಒಂದು ಭಯಪಟ್ಟಿದ್ದಂತೆ, ಅವ್ರ ತಂದೆ ತೀರೋದ್ರಂತೆ. ಸೊ ಇದಕ್ಕೆ ಸಾವಿನ ಭಯ ಬಂದ್ಬಿಟ್ಟಿದೆ ಈಗ. ಅಯ್ಯೋ, ಸಾವಂದ್ರೆ ಏನು? ನಮ್ಗೆ ಈ ಪ್ರಶ್ನೆ ಎಲ್ಲ ಬರೋದು ಸಾವು ಬಂದಾಗ ನೋಡೋದಾಗ್ಲಿ. ಅದು ಹೆಚ್ಕೋತಿರಲ್ಲ, ಕೆಲವು ದಿನ ಇರುತ್ತೆ. ಏನಪ್ಪ ಜೀವನ ಅಂದ್ರೆ, ಸಾವು ಅಂದ್ರೆ ಏನು? ಎಲ್ಲ ಹೋದ ನಮ್ಮಪ್ಪ. ತುಂಬಾ ಭಯ ಆಗ್ಬಿಟ್ಟಿದೆ ಅದಕ್ಕೆ. ನಮ್ಮನ್ನ ಏನೆಲ್ಲ ಕೇಳಿದ್ರೆ, ನನ್ಗೆ ತುಂಬಾ ಭಯ ಆಗ್ತಾ ಇದೆ ಸಾವು, ನಾವೇನು ಹೇಳ್ತೀವಿ? ಎಲ್ರೂ ದಿನ ಸಾಯ್ಬೇಕಪ್ಪ, ಏನ್ ಮಾಡೋದು? ಇಲ್ಲ ಹೇಳ್ತೀವಿ, ಅಯ್ಯೋ ಸ್ವರ್ಗಕ್ಕೆ ಹೋಗ್ತೇ ಬಿಡು, ಏನಂತೆ? ಇಲ್ಲ ಹೇಳ್ತೀವಿ, ಮತ್ತೆ ಹುಟ್ತೀವಲ್ಲ ಬಿಡು, ಇನ್ನೇನಂತೆ? ನೀರುಗುಳ್ಳೆ ಗುರುಗಳ ಹತ್ರ ಹೋಯ್ತು. ಗುರುಗಳ ಹತ್ರ ಹೋಗಿ ಆ ನೀರುಗುಳ್ಳೆ ಹೇಳುತ್ತೆ, ನನಗೆ ಸಾವಿನ ಭಯ, ಏನ್ ಮಾಡ್ಲಿ ಹೇಳಿ? ಆಗ ಗುರು ಹೇಳ್ತಾನೆ, ಇದೆಂತ ಮೂರ್ಖ ಪ್ರಶ್ನೆ, ನಿನಗೆ ಸಾವೇ ಇಲ್ಲ. ನಿನ್ ಸಾವು ಅದು ಅದಕ್ಕಿಂತ ದೊಡ್ಡ ಅಸತ್ಯನೇ ಇಲ್ಲ. ನಿನಗೆ ಹೆಂಗಿತ್ತು ಸಾವು? ನಿನಗೆ ಸಾವಿಲ್ಲ. ಅವನಂತ ನೋಡಿ ಫಿಲಾಸಫಿ ಎಲ್ಲ ಹೇಳ್ಬೇಡಿ, ನಮ್ಮಪ್ಪ ಈಗ ತಾನೇ ಸತ್ತು ಇಟ್ಕೊಂಡಿದ್ದೀನಿ, ಸಾವಿದ್ಯಲ್ಲ. ಆಗ ಗುರು ಹೇಳ್ತಾನೆ, ಇಲ್ಲ ಇಲ್ಲ, ಸತ್ತಿದ್ದು ಶರೀರ, ನಿಮ್ಮಪ್ಪ ಅಲ್ಲ. ನಿನಗೆ ಸಾವಿಲ್ಲ. ಒಂದು ನೀರುಗುಳ್ಳೆ ಬಂದು, ಸಮುದ್ರದ ಮೇಲಿರೋ ನೀರುಗುಳ್ಳೆ ಬಂದು ನಮ್ಮ ಹತ್ರ ಹತ್ಕೊಂಡ್ರೆ ನಾನು ಸತ್ತೋಗ್ತಿದ್ದೀನಿ ಅಂತ ನಾವೇನ್ ಹೇಳ್ತೀವಿ? ಅದೊಂದು ಕಥೆನಾ? ನೀ ಸಾಯೋದೊಂದು ದೊಡ್ಡ ವಿಷಯನಾ? ನೀರುಗುಳ್ಳೆ ಏನು? ಅದಕ್ಕೊಂದು ಆಕಾರ ಇದೆ, ಅದಕ್ಕೊಂದು ಸಮಯ ಇದೆ. ಅದ್ರಲ್ಲಿ ಎಷ್ಟು ಒಂದು 5 ಸೆಂಟಿಮೀಟರ್ ದೊಡ್ಡದಿರ್ಬೋದು, ಒಂದು 5 ಸೆಕೆಂಡ್ ಉಳ್ಕೋಬಹುದು ಅಷ್ಟೇ. ದೇಶ ಕಾಲಗಳಿಂದ ಅದು ಬಂಧಿತವಾಗಿದೆ. ಅದು ಹೊಡೆದಾದಾಗ ಏನಾಗುತ್ತೆ? ಸಮುದ್ರದಲ್ಲಿ ಒಂದಾಗುತ್ತೆ, ಮತ್ತೆ ಅದೇ ಸಮುದ್ರದಲ್ಲಿ ಮತ್ತೆ ಇನ್ನೊಂದ್ಸತಿ ರೂಪ ಪಡೆಯುತ್ತೆ. ಯಾವುದೋ ಬಣ್ಣ, ಯಾವುದೋ ಆಕಾರ. ಆದರೆ ಅದು ನಾನು ನೀರುಗುಳ್ಳೆ ಅನ್ನೋ ಒಂದು ಬೋಧ, ಒಂದು ಪ್ರಜ್ಞೆ ಇದೆಯಲ್ಲ, ಅದು ಖಾಲಿಯಾಗಿರುತ್ತೆ. ಆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಮಾತ್ರ ಡಿಸಾಲ್ವ್ ಆಗುತ್ತೆ. ನಾನು ನೀರುಗುಳ್ಳೆ, ನಾನು ಇಂಥವನು ಅಂಥವನು, ಮತ್ತು ಆ ಮನಸ್ಸಿನಲ್ಲಿರುವ ಸಂಸ್ಕಾರಗಳು ಅದು ಸೂಕ್ಷ್ಮ ರೂಪದಲ್ಲಿ ಉಟ್ಕೊಂಡು ಇನ್ನೊಂದು ಶರೀರ ತಯಾರು ಮಾಡಿ ಮತ್ತೆ ಆಟ ಆಡಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಿ ಗುರು ಹೇಳ್ತಾ ಇದ್ದಾನೆ, ನಾನು ಹೇಳ್ತಿದ್ದೀನಿ, ನಿನಗೆ ಸಾವು ಅನ್ನೋದೇ ಇಲ್ಲ. ಯಾಕೆ ಅಂದ್ರೆ ನೀನು ಸಮುದ್ರ, ತತ್ ತ್ವಂ ಅಸಿ. ಇದಕ್ಕೆ ಮಹಾವಾಕ್ಯ ಅಂತಾರೆ. ಗುರು ಹೇಳ್ತಾನೆ ಶಿಷ್ಯನಿಗೆ, ತತ್ ತ್ವಂ ಅಸಿ, ನೀನು ಆ ಬ್ರಹ್ಮನ್, ಯು ಆರ್ ದಟ್ ಕಾನ್ಶಿಯಸ್ನೆಸ್. ಹೌ ಕ್ಯಾನ್ ಯು ಡೈ? ನಿನಗೆ ಸಾವು ಅನ್ನೋದು ಉಂಟೇನು? ಆ ಸಮುದ್ರನೇ ಅಲೆಯಾಗಿ, ಅಲೆನೇ ನೀರುಗುಳ್ಳೆಯಾಗಿ, ನೀನು ಅದೇ ಅಲೆ, ನೀನು ಅದೇ ಬ್ರಹ್ಮ. ನಿನಗೆಂತದ್ದು ಸಾವು?
ಈ ನೀರುಗುಳ್ಳೆಗೆ ಶ್ರದ್ಧೆ ಅನ್ನೋದೊಂದಿತ್ತು. ಶ್ರದ್ಧೆ ಅಂದರೆ ಗುರುವಾಕ್ಯ ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ. ಅವ್ರು ಹೇಳ್ತಿದ್ದಾರಲ್ಲ, ಸತ್ಯ ಇದೆ ಅದೇ. ನನಗೇನು ಗೊತ್ತಾಗ್ತಿಲ್ಲ, ಆದ್ರೆ ಅವ್ರು ಹೇಳ್ತಿರೋದ್ರಲ್ಲಿ ನನಗೆ ಶ್ರದ್ಧೆ ಇದೆ. ಆ ಶ್ರದ್ಧೆ ಇರೋದ್ರಿಂದ ನೀರುಗುಳ್ಳೆ ನಾನು ಏನೋ ಅಂತ ತಿಳ್ಕೋಬೇಕಾಯ್ತಲ್ಲ, ಒಳಗೆ ಹೋಯ್ತು. ನಾವು ಹೆಚ್ಚಿಗೆ ಹೊರಗೆ ಹೋಗ್ತೀವಿ. ಎಲ್ಲೋ ಒಂದು ತೀರ್ಥಯಾತ್ರೆ ಇದ್ದಂತೆ ಅಲ್ಲಿ ಹೋಗಿ ಬಂದ್ಬಿಟ್ರೆ ನೆಮ್ಮದಿ ಆಗ್ಬಿಡುತ್ತೆ. ಎಲ್ಲಿ ಹೋಗಿ ಬಂದರೂ ಏನಾಗ್ಲಿಕ್ಕಿಲ್ಲ ಹೆಚ್ಚಿಗೆ. ಈ ನೀರುಗುಳ್ಳೆ ಅಂತೂ ಸುತ್ತಾಡೇನು ಲಾಭ ಇಲ್ಲ, ಒಳಗೆ ಹೋಗೋಣ, ನನ್ನ ನಿಜ ಸ್ವರೂಪ ತಿಳ್ಕೋಬೇಕಿತ್ತು ನಾನು. ಸೊ ಅದು ಒಳಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅದಕ್ಕೆ, ನಾನು ಬರೀ ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಈ ಅಹಮ್ಮನು ಅಲ್ಲ, ನಾನು ಏನಾಗಿದ್ದೀನೋ ನಾನು ಅದೇ ಈ ಸಮುದ್ರನೇ. ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಅದಕ್ಕೆ ರಿಯಲೈಸೇಷನ್ ದಟ್ ಐ ಆಮ್ ದಟ್. ಗುರು ಹೇಳಿದ, ಯು ಆರ್ ದಟ್ ಕಾನ್ಷಿಯಸ್ನೆಸ್. ಈ ಬಬಲ್ ಏನ್ ಮಾಡ್ತು, ಒಳಗೆ ಹೋಗಿ ತಿಳ್ಕೋತು, ಹೌದಲ್ವಾ, ನಾನು ಅಲೆ, ನಾನು ಸಮುದ್ರ, ಅಹಂ ಬ್ರಹ್ಮಾಸ್ಮಿ, ಐ ಆಮ್ ದಟ್ ಕಾನ್ಷಿಯಸ್ನೆಸ್. ನಾನು ಶರೀರ ಅನ್ಕೊಂಡು ಸಾವಿಗೆ ಭಯ ಪಡ್ತಿದ್ನಲ್ಲ, ನಾನು ಮನಸ್ಸು ಅನ್ಕೊಂಡು ಎಷ್ಟೊಂದು ಕಷ್ಟಪಟ್ಟನಲ್ಲ, ನಾನು ಅಹಂ ಅನ್ಕೊಂಡು ಎಷ್ಟೊಂದು ಪೆಟ್ಟು ತಿನ್ನಲ್ಲ, ನಾನು ಅದೆಲ್ಲ ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್. ಈಗ ಈ ನೀರುಗುಳ್ಳೆ ಈ ಒಂದು ಅನುಭವ ಪಡೆದು ಆಚೆ ಬಂದಾಗ ಅದಕ್ಕೆ ಮತ್ತೆ ಲಕ್ಷಾಂತರ ಬೇರೆ ನೀರುಗುಳ್ಳೆಗಳು ಕಾಣ್ತವೆ. ಎಷ್ಟೋ ಬಣ್ಣಗಳಂತೆ, ಎಷ್ಟೋ ಆಕಾರಗಳಂತೆ, ಅದರ ಒಬ್ಬರ ಜೊತೆಗೆ ಒಂದು ಎಷ್ಟು ಡ್ರಾಮಾ ನಡೀತಿದ್ದಂತೆ, ಎಲ್ಲೋ ನೋವಂತೆ, ಎಲ್ಲೋ ಸುಖ ಅಂತೆ. ಇದೆಲ್ಲ ನೋಡಿದಾಗ ಅದಕ್ಕೇನು ಅನ್ಸುತ್ತೆ, ಇವರೆಲ್ಲ ನಾನೇ ಅಂತ ಅದಕ್ಕೆ ಗೊತ್ತಾಗುತ್ತೆ. ಏಕೆಂದರೆ ನಾನು ನೀರುಗುಳ್ಳೆ ಒಳಗೆ ಹೋಗಿ ತಿಳ್ಕೊಂಡೆ ನಾನು ಈ ಸಮುದ್ರ ಅಂತ. ಮತ್ತೆ ಆಚೆ ಬಂದು ಈ ಸಮುದ್ರದ ಮೇಲಿರೋ ಈ ನೀರುಗುಳ್ಳೆಗಳೆಲ್ಲ ನೋಡಿದಾಗ ನನಗೆ ಗೊತ್ತು, ಅವ್ರಿಗೆ ಗೊತ್ತಾಗಿಲ್ಲ, ನನಗೆ ಗೊತ್ತು ಈಗ, ಅವರು ಈ ಸಮುದ್ರನೇ. ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಒಂದು ಮಹಾವಾಕ್ಯ ಅಂತ ಹೇಳಿದ್ರು. ಅದು ಏನು ಕಾಣ್ತಾ ಇದ್ವಿ ಈ ಪ್ರಪಂಚದಲ್ಲಿ, ಬರೀ ಮನುಷ್ಯ ಅನ್ನ ನೀರುಗುಳ್ಳೆ ಅಲ್ಲ, ವಸ್ತುಗಳು, ಗಿಡ ಮರಗಳು, ಪ್ರಾಣಿಗಳು, ಅದು ಏನಿತ್ತು ಎಲ್ಲ ಅದೇ ಚೈತನ್ಯ. ಎವ್ರಿಥಿಂಗ್ ಇಸ್ ದಟ್ ಕಾನ್ಷಿಯಸ್ನೆಸ್. ಒಂದು ಅವೇರ್ನೆಸ್ ಆ ನೀರುಗುಳ್ಳೆಗೆ ಬರುತ್ತೆ. ಇದು ಬಂದಾಗ ಅದರದ್ದು ವ್ಯವಹಾರ, ಪ್ರಪಂಚದಲ್ಲಿ ವ್ಯವಹಾರ ಬೇರೆನೇ ಆಗುತ್ತೆ. ಸೊ ಅದು ಒಳಗೆ ಹೋಗಿ ಹೊರಗೆ ಬಂದು ಮತ್ತೆ ತನ್ನ ಕಾರ್ಯಗಳಲ್ಲಿ ತೊಡ್ಕೊಳ್ಳುತ್ತೆ. ಆದರೆ ಈಗ ಅದಕ್ಕೆ ನಾನು ಶರೀರ, ಮನಸ್ಸು, ನನ್ನ ಬುದ್ಧಿ, ನಾನು ಅಹಂ ಅನ್ನುವ ಬಂಧನಗಳಿಲ್ಲ. ಅವನ್ನೆಲ್ಲ ಉಪಯೋಗಿಸ್ತಾ ಇದೆ, ಆದರೆ ಬಂಧನದಲ್ಲಿಲ್ಲ. ಈಗ ನಾವು ಇಷ್ಟು ತಿಳ್ಕೊಂಡ್ಮೇಲೆ ಒಂದು ಪ್ರಶ್ನೆ, ಇಲ್ಲಿ ದೇವರೆಲ್ಲಿ ಬಂದ ಅಂತ. ಮತ್ತೆ ಅದಕ್ಕೆ ಉತ್ತರ, ಈ ಅಲೆಗಳು ಹೇಳ್ತಾನೆ ಇರುತ್ತೆ, ಸೃಷ್ಟಿ ಎಷ್ಟೋ ಸೃಷ್ಟಿ. ಈ ಅಲೆಯಲ್ಲಿ ಕೆಲವು ವಿಶೇಷವಾದ ನೀರುಗುಳ್ಳೆಗಳಿರ್ತವೆ. ಅವು ಯಾವತ್ತೂ ಭ್ರಮೆ ಸಿಕ್ಕಾಕೊಳ್ಳ, ನೋಡ್ಲಿಕ್ಕೆ ನಮ್ಮ ತರನೇ ಇರುತ್ತೆ, ಶರೀರ, ಮನಸ್ಸು, ಬುದ್ಧಿ ಎಲ್ಲ ಇದೆ. ಆದ್ರೆ ಈ ವಿಶೇಷ ನೀರುಗುಳ್ಳೆಗೆ ಯಾವತ್ತಿಗೂ ಗೊತ್ತು ನಾನು ಸಮುದ್ರ ಅಂತ. ಅದ್ಯಾವತ್ತೂ ಅನ್ಕೊಳ್ಳಲ್ಲ ನಾನು ಬರೀ ಶರೀರ, ನಾನು ಬರೀ ಮನಸ್ಸು, ನಾನು ಬರೀ ಅಹಂ ಅಂತ. ಇದ್ರ ಹಿಂದೆ ಇರುವ ನಾನು ಅದೇ ಸಮುದ್ರ ಅಂತ ಅದಕ್ಕೆ ಯಾವತ್ತೂ ಅದರ ಅವೇರ್ನೆಸ್ ಇರುತ್ತೆ. ಈ ವಿಶೇಷ ನೀರುಗುಳ್ಳೆನೆ ನಾವು ದೇವರ ರೂಪಗಳು ಅಂತ ಹೇಳೋದು. ನಾನಾ ರೂಪಗಳು. ಆ ಸಮುದ್ರ, ಆ ಅಲೆ, ಅದು ಎಷ್ಟು ರೂಪ ಹಾಕುತ್ತದೆ ಯಾರು ಗೊತ್ತು. ಆ ರೂಪಗಳನ್ನ ನಾವು ಪೂಜೆ ಮಾಡ್ತೀವಿ. ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಕಾಳಿ ಆಗ್ಬೋದು, ದುರ್ಗ ಆಗ್ಬೋದು, ಶಿವ ಆಗ್ಬೋದು, ಎಷ್ಟೋ ರೂಪಗಳು. ಅವು ನೀನು ಯಾವ್ದನ್ನು ಪೂಜಿಸಿದ್ರು ಅದರ ಅವೇರ್ನೆಸ್ ಆ್ಯಂಡ್ ಡಿವೋಷನ್ ಅನ್ನೋದು ಅದರಲ್ಲಿದೆ. ಸೊ ನಾನು ಒಳಗೆ ಹೋಗಿ ನಾನೊಂದು ಆತ್ಮ ಅಂತ ತಿಳ್ಕೊಳ್ಳೋಕೆ ಅಷ್ಟೇ ನನಗೆ ಇಲ್ಲ, ಒಲವಿಲ್ಲ. ಆದರೆ ಇದು ಕೃಷ್ಣನ ರೂಪ ಇದ್ದಲ್ಲ, ಈ ತಾಯಿ ಒಂದು ರೂಪ ಇದ್ದಲ್ಲ, ಅದು ಎಷ್ಟು ಆಕರ್ಷಿಸ್ತಾ ಇದೆ. ಸೊ ಆ ವಿಶೇಷ ಗುಣ
ದೇವರನ್ನುವ ಒಂದು ಅರಿವು, ಅದರ ಪ್ರತಿ ಪ್ರೀತಿ, ಅದನ್ನು ನಾನು ಎಷ್ಟು ಪ್ರೀತಿಸ್ತೀನೋ, ಎಷ್ಟು ಗಾಢವಾಗಿ ಪ್ರೀತಿಸ್ತೀನೋ, ಅದರಲ್ಲಿ ಒಂದಾಗಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಬೆಳೆಯುತ್ತೋ, ಆಗ ಆ ನಾನು ಅನ್ನೋ ಒಂದು ಚಿಕ್ಕ ಅಹಂ ಇರುತ್ತಲ್ಲ, ನೀರುಗುಳಿದು, ಅದು ದೊಡ್ಡದಾಗಿ ಆ ಭಗವಂತನ ಬೆಳಕಿನಲ್ಲಿ ಬೆಳಗಲಿಕ್ಕಾಗುತ್ತೆ. ನಾನು ಭಗವಂತನಾಗಿ, ಅವನ ಸೇವಕನಾಗಿ, ಅವನ ಕಂದನಾಗಿ ನನ್ನ ರೂಪವನ್ನು ಇಟ್ಕೊಂಡು ಅವನು ನಾನು ಒಂದೇ ಅಂತ ಒಂದು ಪ್ರಜ್ಞೆಯಲ್ಲಿ ಬರ್ತೀನಿ. ಇಲ್ಲಿ ನಾನು ನೀರು ಅದು ತಿಳ್ಕೊಳ್ಳೋದಲ್ಲ, ನಾನು ಕಾನ್ಷಿಯಸ್ನೆಸ್ ಆ್ಯಂಡ್ ದಿ ಪ್ಯೂರ್ ಅವೇರ್ನೆಸ್ ಅನ್ನೋ ಪದ್ಧತಿ ಅಲ್ಲ. ಇದೊಂದು ವಿಶೇಷವಾದ ನೀರುಗುಡ್ಡೆ ಇದು ಕೃಷ್ಣ. ಅವನ ಜೊತೆ ಆಟ ಆಡ್ಕೊಂಡಿರೋದಿಲ್ಲೇ ನನಗೆ ಆನಂದ. ಒಂದಾಗ್ಲಿಕ್ಕೆ ನನಗೆ ಬೇಕಿಲ್ಲ, ಅವನ ಜೊತೆ ಇರೋದೇ ಬೇಕು. ಇದಕ್ಕೆ ಭಗವತ್ ಸಾಕ್ಷಾತ್ಕಾರ ಅಂತ ಹೆಸರು. ನಾನು ಒಳಗೆ ಹೋಗಿ ನಾನು ಯಾರು ಅಂತ ತಿಳ್ಕೊಳ್ಳೋದು ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ಇಲ್ಲಿ ಅದೇ ಬ್ರಹ್ಮನ್, ಅದೇ ಶಕ್ತಿ, ಕಾನ್ಷಿಯಸ್ನೆಸ್ ಮ್ಯಾನಿಫೆಸ್ಟಿಂಗ್ ಆಸ್ ದಿಸ್ ಡಿವಿನಿಟಿ, ಅದರ ಜೊತೆಗೆ ಒಂದು ಸಂಪರ್ಕ ಬೆಳೆಸಿ, ಪ್ರೀತಿ ಬೆಳೆಸಿ, ಅದರ ಜೊತೆಗೆ ಭಗವತ್ ಸಾಕ್ಷಾತ್ಕಾರ. ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾರೆ, ಭಗವಂತನನ್ನ ಕಾಣಬಹುದು, ಮಾತನಾಡಬಹುದು. ಇದೇ ಆ ಭಗವಂತನ ರೂಪ. ಭಗವಂತನಿಗೆ ಆಕಾರ ಇಲ್ರಿ, ಹೆಂಗ್ರಿ ಮಾತಾಡಿಸ್ತೀರ, ಅದು ನಮಗೂ ಗೊತ್ತು. ಅದು ಸಮುದ್ರ ಮಾತಾಡ್ತಾ ಇರೋದು. ಆ ಸಮುದ್ರದಲ್ಲಿ ವಿಶೇಷವಾದ ಒಂದು ಆವಿರ್ಭಾವ ಹೆಂಗಾಯ್ತು? ಅವನ ಕೃಪೆ, ಇಸ್ ಕಂಪ್ಯಾಷನ್. ಎಷ್ಟು? ಒಂದ ಎರಡ? ಲಕ್ಷಾಂತರ. ದೇವರಿಗೆ ನೀವು ಲೆಕ್ಕ ಹಾಕ್ತೀರೇನು? ಎಷ್ಟಿತ್ತು ಯಾರು ಗೊತ್ತು? ಇಲ್ಲ, ಒಬ್ಬರೇ ದೇವರಂತೆ, ಒಬ್ಬರೇ ಅವತಾರ ಅಂತೆ ನೀವು ಅನ್ಕೋಬಹುದು. ನಿಮ್ಗೆ ಇಷ್ಟ, ನೀವು ಇರ್ಬೋದು. ನಮ್ಮ ಋಷಿ ಮುನಿಗಳು ಹೇಳಿರೋದು ಎಷ್ಟು ಯಾರು ಗೊತ್ತು? ಎಷ್ಟೋ ಅವತಾರಗಳು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರಾಫಿಟ್ಸ್ ವಿಲ್ ವಾಕ್ ಇನ್ ದಿ ಸ್ಟ್ರೀಟ್ಸ್ ಆಫ್ ದಿ ಸಿಟೀಸ್. ನೀ ಎಂಥದ್ದು ಒಂದು ಪ್ರಾಫಿಟ್ ಅಂತ ಮಾತಾಡೋದು, ಎಷ್ಟೋ ಪ್ರಾಫಿಟ್ಸ್ ಬರ್ತಾರೆ ಈ ಸೃಷ್ಟಿಗೆ, ಭಗವಂತನ ಸೃಷ್ಟಿಯಲ್ಲಿ. ಈಗ ಇಷ್ಟು ತಿಳ್ಕೊಂಡ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನೆಗಳೇನು? ಕೆಲವು ನೋಡೋಣ. ಮೊದಲನೇದು ವಿವೇಕ, ನಿತ್ಯ ಅನಿತ್ಯ ವಸ್ತು ವಿವೇಕ. ಈ ಪ್ರಪಂಚದಲ್ಲಿರೋದೆಲ್ಲ ಅನಿತ್ಯ, ಶಾಶ್ವತವಲ್ಲ. ಈಗಿದೆ, ನಾಳೆ ಇರ್ಲಿಕ್ಕಿಲ್ಲ. ಶಾಶ್ವತವಾದದ್ದೇ ಹುಡುಕ್ಬೇಕಿರೋದು ನಾನು. ನನ್ನ ನಿಜ ಸ್ವರೂಪನೇ ಆ ಶಾಶ್ವತವಾದ ಸ್ಥಿತಿ. ಇದನ್ನ ಮನಸ್ಸಿನಲ್ಲಿ ಡೀಪ್ ಥಿಂಕಿಂಗ್ ಮಾಡಬೇಕು. ಡಿಸ್ಕ್ರಿಮಿನೇಷನ್, ವಿವೇಚನಾ ಶಕ್ತಿ ಬೆಳೆಸ್ಕೋಬೇಕು. ಯಾವುದು ನಿತ್ಯವಾದದ್ದು, ಯಾವುದು ಅನಿತ್ಯವಾದದ್ದು ಅಂತ ಆ ವಿವೇಚನಾ ಶಕ್ತಿ ಬೆಳೆಸ್ಕೊಂಡು ನಾವು ಒಳಗೆ ಹೋಗ್ಲಿಕ್ಕೆ ಮನಸ್ಸಾಗತ್ತೆ. ಈ ಪ್ರಕ್ರಿಯೆಗೆ ಜ್ಞಾನಯೋಗ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ಇದರಲ್ಲಿ ಒಂದು ಸ್ವವಿಮರ್ಶೆನೂ ಇರುತ್ತೆ. ನಾನು ಯಾರು ಅಥವಾ ಒಂದು ಪ್ರಶ್ನೆ. ನಾನು ಏನು, ನಾನು ಯಾರು, ಹೂ ಆಮ್ ಐ, ವಾಟ್ ಆಮ್ ಐ? ಈ ಪ್ರಶ್ನೆ ಮಾಡಿದಾಗ ಒಳಗೆ ಹೋಗುತ್ತೆ ಮನಸ್ಸು. ನಾನು ಈ ಚೇರು, ನಾನು ಈ ನನ್ನ ಕಾರು, ನಾನು ಈ ಮೊಬೈಲ್ ಫೋನು ಅಂತ ಯಾರು ಅನ್ಕೊಳ್ಳೋದು. ಅನ್ಕೊಂಡವ್ರು ಹುಚ್ಚಾಸ್ಪತ್ರೆಗೆ ಹಾಕ್ತಾರೆ. ನಾನು ಏನು ಅಂತ ಪ್ರಶ್ನೆ ಮಾಡಿದಾಗ ಒಳಗೆ ಹೋಗೋದು, ಆಚೆ ಹೋಗಲ್ಲ. ಸೊ ಈ ಪ್ರಶ್ನೆ ಮಾಡಿ, ಇದರಲ್ಲಿ ಯಾವುದು, ಈ ಕಣ್ಣು ಕಾಣಿಸ್ತಿರೋದ್ರಲ್ಲಿ ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ವಿವೇಚನಾ ಶಕ್ತಿ ಬಳಸ್ಕೊಂಡು ನಾವು ಒಂದು ಹಂತಕ್ಕೆ ಬರ್ಬೋದು. ಈ ಒಂದು ಪದ್ಧತಿಗೆ ಜ್ಞಾನಯೋಗ. ಇದು ಸೀಕ್ವೆನ್ಷಿಯಲ್ ಅಲ್ಲ, ಒಟ್ಟಿಗೆ ಆಗುವುದು. ಎರಡನೇದು ಆ ಭಗವಂತ ವಿಶೇಷವಾದ ಆವಿರ್ಭಾವ. ಆ ಭಗವಂತನಲ್ಲಿ ಪ್ರೀತಿ ಬೆಳೆಸ್ಕೊಳ್ಳೋದು. ಅವನಲ್ಲಿ ಎಷ್ಟು ಪ್ರೀತಿ ಬೆಳೆಸ್ಕೋತೀನೋ ಅಷ್ಟು ನಾನು ಒಳಗೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಯಾಕಂದ್ರೆ ಅವನು ಅದೇ ಸಮುದ್ರ ತಾನೆ, ಆ ಸಮುದ್ರದ ವಿಶೇಷ ಆವಿರ್ಭಾವ ತಾನೆ. ಅಲ್ಲಿ ಪರ್ಫೆಕ್ಟ್ ಅವೇರ್ನೆಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದನ್ನು ಪ್ರೀತಿಸಿದಾಗ ನಾನು ಒಳಗೆ ಹೋಗೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀನೋ ಅಷ್ಟೇ ಪ್ರಯತ್ನ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಡಕ್ಕೆ ಮಾಡಿದಾಗ ಅವನನ್ನು ಪಡಿತೀನಿ. ಅವನನ್ನು ಪಡೆಯೋದು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆದಂಗೆ. ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್ ಎರಡು ಒಂದೇ. ಇಲ್ಲಿ ಭಗವಂತನ ಪ್ರೀತಿ ಬೆಳೆಸ್ಕೊಂಡು ಇದಕ್ಕೆ ಭಕ್ತಿ ಯೋಗ ಅಂತ ಹೇಳೋದು. ಇನ್ನೊಂದು, ನಾನು ಪ್ರತಿ ನಿಮಿಷ ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾ ಇರೋದು ನನ್ನ ಮನಸ್ಸಿನ ಮೂಲಕ. ಶರೀರದಲ್ಲಿ ಆಗ್ತಾ ಇದೆ,
ಆದರೆ ಅದು ನನಗೆ ಗೊತ್ತಾಗ್ತಾ ಇರೋದು ಮನಸ್ಸಿನ ಮೂಲಕ. ಸೊ ಆ ಮನಸ್ಸನ್ನ ನಾನು ನನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಮನಸ್ಸು ಶರೀರ ಕೆಲಸ ಮಾಡೋದನ್ನ ಸಾಕ್ಷಿ ಭಾವದಲ್ಲಿ ನೋಡಬೇಕು. ಇದು ಒಂದು ಪದ್ಧತಿ. ಇದು ರಾಜಯೋಗ. ಕೊನೆಯದಾಗಿ ನಾನೇನೇ ಕೆಲಸ ಮಾಡುತ್ತಿದ್ದು ಅದನ್ನ ನಿಷ್ಕಾಮ, ಅಂದರೆ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಬೇಕು. ಅದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮಯೋಗ ಅಂದ್ರೆ ಬರೀ ನಿಸ್ವಾರ್ಥ ಕಾರ್ಯ ಅಷ್ಟೇ ಅಲ್ಲ, ಅಲ್ಲಿ ಕುಶಲತೆನೂ ಇರಬೇಕು, ಕಾರ್ಯದಲ್ಲಿ ಎಫಿಷಿಯನ್ಸಿ ಇರಬೇಕು. ಆಮೇಲೆ ಆ ಕೆಲಸ ಮಾಡಬೇಕಾದ್ರೆ ಭಗವಂತನ ಸತತ ಸ್ಮರಣೆ ಇರಬೇಕು. ಭಗವಂತನ ಸತತ ಸ್ಮರಣೆ ಆಗ್ಬೋದು, ಅಥವಾ ನಾನು ಆತ್ಮಸ್ವರೂಪಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ಶರೀರ ಮನಸ್ಸನ್ನು ಉಪಯೋಗಿಸ್ಕೊಂಡು ಅನ್ನುವ ಒಂದು ಯಾರು ಇರಬೇಕು. ಆಗ ಅದು ಕರ್ಮಯೋಗ ಆಗುತ್ತೆ. ನಮ್ಮ ರಾಮಕೃಷ್ಣ ಮಹಾಸಂಘದ ಎಂಬ್ಲಮ್ ಲಾಂಛನ ಇದನ್ನೆಲ್ಲ ತಿಳಿಸುತ್ತೆ. ಸ್ವಾಮಿ ವಿವೇಕಾನಂದರು ಅದನ್ನ ಡಿಸೈನ್ ಮಾಡಿದ್ದು. ಅಲ್ಲಿ ಒಂದು ಕೆರೆ ಕಾಣುತ್ತೆ, ಲೇಕ್, ರಫಲ್ಡ್ ವೇವ್ಸ್, ಅಲೆಗಳಿದೆ ಅದರಲ್ಲಿ, ಚಂಚಲತೆ. ಅದ್ರ ಮೇಲೆ ತುಂಬಾ ಪೀಸ್ಫುಲ್ ಆಗಿ ಶಾಂತವಾಗಿ ಒಂದು ಹಂಸ ಹೋಗ್ತಾ ಇದೆ. ಆ ನೀರಿನಿಂದ ಏನೋ ಹೇಳ್ತಾ ಇದೆಯೇನೋ ಅನ್ನೋಂಗೆ ಒಂದು ಸೂರ್ಯ ಉದಯವಾಗ್ತಾ ಇದೆ. ನೀರಿನಿಂದ ಉದಯವಾಗ್ತಾ ಇರುವ ಕಾಣುವಂತ ಒಂದು ಸೂರ್ಯ ಆ ನೀರಿನ ಮೇಲೆ ಪ್ರಶಾಂತವಾಗಿ ಹೋಗ್ತಿರುವ, ತೇಲ್ತಾ ಇರುವ ಹಂಸ. ಇನ್ನೊಂದು ಪದ್ಮ, ಲೋಟಸ್, ಅರಳಿರುವ ಪದ್ಮ. ಅದಕ್ಕೆ 2 ಎಲೆ ನೀರಿನ ಮೇಲೆ ಫ್ಲೋಟ್ ಆಗ್ತಾ ಇದೆ, ತೇಲ್ತಾ ಇದೆ. ಇದನ್ನೆಲ್ಲ ಸುತ್ತಕೊಂಡು ಒಂದು ಹಾವು ಎಡೆ ಬಿಚ್ಚಿದೆ, ನಾಲಿಗೆ ಆಚೆ ಬಂದಿದೆ, ಒಂದು ಹಾವು. ಮಧ್ಯದಲ್ಲಿ ಒಂದು ಸ್ಟೇಟ್ಮೆಂಟ್, ತನ್ನೋ ಹಂಸ ಪ್ರಚೋದಯ. ಇದು ನಮ್ಮ ರಾಮಕೃಷ್ಣ ಮಹಾಸಂಘದ ಲಾಂಛನ. ಇಲ್ಲಿ ಹೊರಗಿರುವ ಆ ಹಾವು ರಾಜಯೋಗದ ಪ್ರತೀಕ, ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರೆ. ಅದನ್ನ ಯಾವತ್ತಿಗೂ ನಮ್ಮ ಸಂಪ್ರದಾಯಗಳಲ್ಲಿ ಅದನ್ನ ಈ ಹಾವಿನ ಒಂದು ಸಾಂಕೇತಿಕ ರೂಪದಲ್ಲಿ ಅದನ್ನ ತೋರಿಸ್ತಾರೆ, ಸಿಂಬಾಲಿಕ್ ಆಗಿ. ಹೆಡೆ ತೆಗೆದಿದೆ ಅಂದ್ರೆ ಫುಲ್ಲಿ ಅವೇಕಂಡ್ ಕುಂಡಲಿನಿ ಶಕ್ತಿ, ಕಾನ್ಷಿಯಸ್ನೆಸ್. ಆ ಸಪ್ತ ದ್ವಾರಗಳ ಮೇಲೆ ಎದ್ದು ಸಹಸ್ರಾರದಲ್ಲಿ ಜಾಗೃತವಾಗುತ್ತೆ. ಅದರ ಒಳಗೆ ಒಂದು ಸೂರ್ಯ ಹುಟ್ಟುತ್ತಾ ಇದೆಯಲ್ಲ, ನೀರಿನಿಂದ ಹೇಳ್ತಾ ಇದ್ದಕ್ಕೆ, ಆ ಸೂರ್ಯ ಜ್ಞಾನಯೋಗಕ್ಕೆ ಪ್ರತೀಕ. ಸೂರ್ಯ ಬಂದಾಗ ಕತ್ತಲು ಹೋಗುತ್ತೆ, ಜ್ಞಾನ ಬಂದಾಗ ಅಜ್ಞಾನ ಹೋಗುತ್ತೆ. ಆ ಕಮಲ ಭಕ್ತಿ, ಪ್ರೀತಿಗೆ ಪ್ರತೀಕ. ನಮ್ಮ ಸಂಪ್ರದಾಯದಲ್ಲಿ ರೋಸ್ ಅಲ್ಲ, ಲೋಟಸ್. ಯಾವುದೇ ದೇವತೆಯರ ಮೂರ್ತಿ ನೋಡಿದ್ರು ಕೈಯಲ್ಲಿ ಒಂದು ಪದ್ಮ ಇಟ್ಕೊಂಡಿರ್ತಾರೆ. ಅದು ಭಕ್ತಿಯೋಗಕ್ಕೆ ಪ್ರತೀಕ. ಆ ಅಲೆಗಳಿರುವ ನೀರು ಕರ್ಮಯೋಗದ ಪ್ರತೀಕ. ಪ್ರತಿ ಕ್ಷಣ ನಾವು ಕೆಲಸ ಮಾಡ್ತಾ ಇರ್ತೀವಿ. ಕೆಲಸ ಇಲ್ಲದೆ ಯಾರಿಗೂ ಇರೋಕ್ಕಾಗಲ್ಲ. ಏನು ಮಾಡದೆ ಕೂತಿರೋನೋ ಮನಸ್ಸು ಕೆಲಸ ಮಾಡ್ತಾರೆ. ಈ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ಈ 4 ಯೋಗಗಳನ್ನು ನಾನು ಅಭ್ಯಾಸ ಮಾಡಿ ಏನೋ ಪಡಿತೀನಿ, ಆ ಹಂಸ ರೂಪದಲ್ಲಿರುವ ನನ್ನ ನಿಜ ಸ್ವರೂಪ, ಆ ಪರಮಾತ್ಮನನ್ನು ನಾನು ಪಡೆಯುತ್ತೇನೆ. ಅದಕ್ಕೆ ಒಂದು ಪ್ರಾರ್ಥನೆ, ತನ್ನೋ ಹಂಸ ಪ್ರಚೋದಯ, ಮೇ ದಿ ಸೆಲ್ಫ್ ಅವೇಕನಿಂಗ್, ನನ್ನಲ್ಲಿ ಆ ಜ್ಞಾನವನ್ನು ಉಳಿಸಲಿ ಅಂತ. ಇದು ಸಿಂಪಲ್ ಆಗಿ ಹೇಳಬೇಕು. ಪ್ರಾಕ್ಟೀಸ್ ಮಾಡೋದಕ್ಕೂ ಇಳಿದಾಗ ಅದರದ್ದು ಡೀಟೇಲ್ಸ್ ನಮಗೆ ತಿಳಿಯುತ್ತೆ. ಇದು ಕ್ರಿಸ್ಮಸ್ ಸಮಯ. ಸೊ ಜೀಸಸ್ ಹೇಳುವ ಮಾತನ್ನ ನಾವಿದನ್ನು ಮುಗಿಸೋಣ. ಜೀಸಸ್ ಕ್ರೈಸ್ಟ್ ಅಂತ ಹೇಳಿದಾಗ, ವಾಟ್ ಆರ್ ದಿ ಇಂಪಾರ್ಟೆಂಟ್ ಕಮ್ಯಾಂಡ್ಮೆಂಟ್ಸ್ ಅಂತ ಹೇಳ್ತೀವಿ. ಆಗ ಜೀಸಸ್ ಹೇಳ್ತಾರೆ, ಫಸ್ಟ್ ಅಂಡ್ ಗ್ರೇಟ್ ಕಮ್ಯಾಂಡ್ಮೆಂಟ್, ಲವ್ ದಿ ಲಾರ್ಡ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್ ಅಂಡ್ ವಿತ್ ಆಲ್ ಯುವರ್ ಸೋಲ್ and with all your mind. ಮೊದಲನೇ ಕಮ್ಯಾಂಡ್ಮೆಂಟ್ ಏನು? ಲವ್ ದ ಲಾರ್ಡ್ ಯುವರ್ ಗಾಡ್
with all your heart and with all your soul and with all your mind. ಭಗವಂತನನ್ನ ಪ್ರೀತಿಸು, ಇದೇ ಮೊದಲನೇ ಕಮಾಂಡ್ಮೆಂಟ್, ನಿರ್ದೇಶ. ಸೆಕೆಂಡ್ ಗ್ರೇಟ್ ಕಮಾಂಡ್ಮೆಂಟ್, ಲವ್ ದೈ ನೈಬರ್ ಆಸ್ thyself. ಲವ್ ದೈ ನೈಬರ್ ಆಸ್ thyself. ಆಮೇಲೆ ಹೇಳ್ತಾನೆ ಜೀಸಸ್ಸು, ಆನ್ ದೀಸ್ ಟೂ ಕಮಾಂಡ್ಮೆಂಟ್ಸ್ ಡಿಪೆಂಡ್ ಆಲ್ ದ ಲಾಸ್ ಅಂಡ್ ದಿ ಪ್ರಾಫಿಟ್ಸ್. ಈ ಎರಡನ್ನು ನೀನು ಪಾಲಿಸಿದ್ರೆ ನಿನ್ನ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದೆಯಾ, ಇದಕ್ಕೆ ಹೋಗ್ತಾ ಇದೆಯಾ, ನಿನ್ನ ಅನ್ವೇಷಣೆಯಲ್ಲಿ ನೀನು ಯಶಸ್ವಿ ಆಗ್ತೀಯಾ. ಭಗವಂತನನ್ನ ಪ್ರೀತಿಸು. ಒಳಗಿರುವ ನನ್ನ ಸತ್ಯ ಸ್ವರೂಪ, ನಿಜ ಸ್ವರೂಪ, ದೈವತ್ವ, ಅದನ್ನು ಪ್ರೀತಿಸೋದಿನೇ ಭಗವಂತನ ಪ್ರೀತಿಸೋದು ಅಂತ ಹೇಳೋದು. ಪ್ರೀತಿ ಬೇಕು, ವ್ಯಾಕುಲತೆ ತಿಳ್ಕೋಬೇಕು. ನಾನು ಭಗವಂತನನ್ನು ಕಾಣಬೇಕು ಅನ್ನೋ ವ್ಯಾಕುಲತೆ, ನನ್ನ ನಿಜ ಸ್ವರೂಪವನ್ನು ಅರಿತುಕೋಬೇಕು, ಆ ಆನಂದವನ್ನು ಪಡಿಬೇಕು ಅನ್ನೋ ವ್ಯಾಕುಲತೆ, ಅದನ್ನ ಪೂರ್ತಿ ಶಕ್ತಿ ಹಾಕೋದಿಲ್ಲ. ಆ ಪ್ರೀತಿಯಲ್ಲಿ ಪೂರ್ತಿ ಶಕ್ತಿಯನ್ನು ಅಳವಡಿಸು. ಎರಡನೇದು, ಸರ್ವಂ ಖಲ್ವಿದಂ ಬ್ರಹ್ಮ. ನಾನು ಒಳಗೆ ಹೋಗಿ ತಿಳ್ಕೊಂಡಾಯ್ತು, ನನಗೆ ಅದೇ ಸಮುದ್ರ ಅಂತ. ಈ ಭಗವಂತನನ್ನು ಪ್ರೀತಿಸಿ ನನಗೂ ಅವನ ಆ ಬೆಳಕಿನಿಂದ ನನಗೂ ತಿಳಿತು, ಅವನು ನಾನು ಒಂದೇ, ನಾನು ಈ ಸಮುದ್ರನೇ ಅಂತ. ಇನ್ ಮ್ಯಾನಿಫೆಸ್ಟೇಷನ್ ದೇರ್ ಇಸ್ ಎ ಡಿಫರೆನ್ಸ್, ಬಟ್ ಇನ್ ಎಸೆನ್ಸ್ ಐ ಆಮ್ ಒನ್. ಜೀವಾತ್ಮ ಪರಮಾತ್ಮ ಎಸೆನ್ಸಿಲ್ ಒಂದೇ. ಆದರೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಶಕ್ತಿಯಲ್ಲಿ ವ್ಯತ್ಯಾಸ ಇದೆ. ಅಲ್ಲಿ ಶಕ್ತಿಯ ಆವಿರ್ಭಾವ ಅಷ್ಟೇ. ಅದೇ ಸಮುದ್ರದಲ್ಲೇ ಬಂದಿರೋದು ಆ ಭಗವಂತ, ಅವನ ಕೃಪೆಯಲ್ಲಿ ನಾನು ಇರೋದು. ಸೊ ಇದನ್ನು ತಿಳ್ಕೊಂಡಾಗ ನನಗೆ ಕಾಣ್ತಿರೋ ಈ ಬೇರೆ ನೀರುಗುಳೆಗಳಿದೆಯಲ್ಲ, ಅವನ್ನೆಲ್ಲ ಏನ್ ಮಾಡ್ತೀನಿ, ಲವ್ ದೈ ನೈಬರ್ ಆಸ್ thyself. ನೈಬರ್ ಅಂದ್ರೆ ಪಕ್ಕದ ಮನೆಯವರು ಅಂತ ತಗೋಬಾರದು. ನೈಬರ್ ಅಂದ್ರೆ ನಮ್ಮ ಸಂಪರ್ಕಕ್ಕೆ ಬರುವವರೆಲ್ಲರೂ ಮನೆಯವರಿಂದ ಶುರು ಮಾಡಬೇಕಿದೆ. ಮನೆಯಲ್ಲಿ ಯಾರಿದ್ದಾರೋ ಅವರಿಂದ ಶುರು ಮಾಡಬೇಕು. ಯಾಕೆ? ಎವ್ರಿ ಒನ್, ಎವ್ರಿಥಿಂಗ್, ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೇಷನ್, ದಿ ಸೇಮ್ ಕಾನ್ಷಿಯಸ್ನೆಸ್. ಇಡೀ ಪ್ರಪಂಚ ಆ ಭಗವಂತನ ಆವಿರ್ಭಾವ. ಮೊದಲು ಭಗವಂತನನ್ನು ಪ್ರೀತಿಸು. ಎರಡನೇದು, ನಿನಗೆ ಕಾಣುವ, ನಿನ್ನ ಅಕ್ಕಪಕ್ಕ ಇರುವ ಆ ಮ್ಯಾನಿಫೆಸ್ಟೇಷನ್ ಆವಿರ್ಭಾವ ಏನಿದೆಯೋ ಅದನ್ನು ಪ್ರೀತಿಸು. ಒಳಗಿರುವುದು ಅದೇ ಭಗವಂತ, ಹೊರಗಿರುವುದನ್ನು ಅದೇ ಭಗವಂತ. ಪ್ರೀತಿಸ್ತೀನಿ ಭಗವಂತನ ಅನ್ನೋರು ಪ್ರಪಂಚವನ್ನೇ ಪ್ರೀತಿಸ್ತಾರೆ. ಆಗ ಈ ಪ್ರಪಂಚ ಮಾಯಾ, ಬಂಧನ ಅಂತ ಅನ್ಸಲ್ಲ. ಇಟ್ ವಿಲ್ ಬಿ ಡಿವಿನೈಸ್ಡ್. ನಮ್ಮ ಎಲ್ಲ ರಿಲೇಶನ್ಶಿಪ್ಸ್ ಡಿವಿನೈಸ್ ಆಗುತ್ತೆ. ಇದು ಸಾಧನಾ ಪದ್ಧತಿ. ಇಂಥ ಜೀವನ ನಡೆಸೋದಕ್ಕೆ ಆಧ್ಯಾತ್ಮಿಕ ಜೀವನ ಅಂತ ಹೇಳೋದು. ಕೆಲವರು ಜಪ ತಪ ಪೂಜೆ ಎಲ್ಲ ಮಾಡ್ಕೊಂಡಿರ್ತಾರೆ, ಮುಖ ಹಿಂಡ್ಕೊಂಡಿರುತ್ತೆ, ಒಂದಿಬ್ಬರು ಜೊತೆಗೂ ನೆಟ್ಟಿಗೆ ಮಾತಾಡೋಕ್ಕಾಗಲ್ಲ. ಆಮೇಲೆ ಹೆಂಗಿರ್ತಾರೋ ಹಂಗೆ ಇರ್ತಾರೆ 30 ವರ್ಷ. ಅದೇ ತರ ಕೂಗಾಡೋದು, ಅದೇ ಚಿಕ್ಕ ಮನಸ್ಸು, ಯಾರೋ ಏನೋ ಹೇಳಿದ್ದನ್ನ 20 ದಿನ 20 ವರ್ಷ ಅದನ್ನ ಕ್ಯಾರಿ ಮಾಡ್ತಾರೆ. ಯಾವ್ದಕ್ಕೂ ಮರೆಯಲ್ರಿ ನಾವು ಅದೆಲ್ಲ ಅಂತ. ಅದು ಇಮ್ಮೆಚೂರಿಟಿ, ಕಾಚಾ ಆಮಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದು ಪಾಕ ಆಮಿ ಆಗ್ಬೇಕು. ಅದು ನಾನು ಅನ್ನೋದು ಕೆಲಸ ಮಾಡ್ತಿರುತ್ತೆ, ಆ ರೀತಿ ಅಲ್ಲ. ಅದು ಹಗ್ಗ ಇದ್ದಂಗೆ ಕಾಣುತ್ತೆ, ಅದ್ರ ಹಗ್ಗ ಬಂಧನ ಆಗಲ್ಲ, ಬೂದಿ ಆಗ್ಬಿಟ್ಟಿರುತ್ತೆ. ಹಗ್ಗದ ರೂಪ ಇರುತ್ತೆ. ಅದೇ ರೀತಿ ನಮ್ಮ ಈ ಬಂಧನಗಳು, ಶರೀರ, ಮನಸ್ಸು, ಬುದ್ಧಿ, ಅಹಂ ಅನ್ನೋದು ಬಂಧನಗಳಾಗಲ್ಲ. ಈ ಅನ್ವೇಷಣೆಯಲ್ಲಿ ಹೋಗಕ್ಕೆ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥಿಸಿಕೊಂಡು ನಾವೆಲ್ಲರೂ ಮತ್ತೆ ಮತ್ತೆ ಶರಣಾಗತಹಂ ಶರಣಾಗತಹಂ ಅಂತ ಹೇಳ ರಾಮಕೃಷ್ಣ